ವೇದಿಕೆ ಎಡಭಾಗದಲ್ಲಿ ಯೆಲ್ಲೋ ಕಲರ್ ಜರ್ಸಿಯನ್ನು ಧರಿಸಿರುವಂತಹ ಆಟಗಾರ್ತಿಯರು ಎಸ್ಎಸ್ ಅಕಾಡೆಮಿ ಹರಿಯಾಣ ಮತ್ತು ರಾಜಸ್ಥಾನ ನಡುವೆ ಪಂದ್ಯ ಆರಂಭ ಆಗಿದೆ. ಆರಂಭಿಕ ದಾಳಿ ಭಾಗದಲ್ಲಿ ಹರಿಯಾಣ ತಂಡದ ಆಟಗಾರ್ತಿ, ಎಸ್ಎಸ್ಬಿ ರಾಜಸ್ಥಾನ ತಂಡದಲ್ಲಿ ಆಡ್ತಕ್ಕಂಥ ಎಲ್ಲ ಆಟಗಾರ್ತಿಯರು, ದೇಶದ ನಾನಾ ರಾಜ್ಯದ ಆಟಗಾರ್ತಿಯರು, ಕರ್ನಾಟಕ, ಕೇರಳ, ಉತ್ತರ ಪ್ರದೇಶ, ಹರಿಯಾಣ, ವೆಸ್ಟ್ ಬೆಂಗಾಲ್ ತಂಡದ ಆಟಗಾರ್ತಿಯರು ಅಂಕಣದ ಬಲಭಾಗದಲ್ಲಿದ್ದಾರೆ. ಕಬಡ್ಡಿಯಿಂದಲೇ ತಮ್ಮ ಬದುಕನ್ನು ಕಟ್ಟಿಕೊಂಡಿರುವಂತಹ ಆಟಗಾರ್ತಿಯರು, ಕಬಡ್ಡಿಯಿಂದಲೇ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ನೌಕರಿಯನ್ನು ತೀರಿಸಿಕೊಂಡಿರುವಂತಹ ಆಟಗಾರ್ತಿಯರು ಬಿರಡಿ ಗ್ರಾಮಕ್ಕೆ ಪ್ರಥಮ ಬಾರಿಗೆ ಆಗಮಿಸಿದ್ದಾರೆ. ಒಂದು ಬಾರಿ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕಾದ್ಮೇಲೆ ಎಸ್ಎಸ್ಬಿ ರಾಜಸ್ಥಾನ ತಂಡಕ್ಕೆ. ಆರಂಭದಲ್ಲಿ ಎಸ್ಎಸ್ಬಿ ರಾಜಸ್ಥಾನ ತಂಡದ ಆಟಗಾರ್ತಿ ಒಂದು ಅಂಕದ ಸಂಪಾದನೆಯೊಂದಿಗೆ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ. 1-1 ಸಮಬಲ. ಪಂದ್ಯಾವಳಿಗೆ ಪ್ರಥಮ ಬಹುಮಾನ 1,01,000 ರೂಪಾಯಿನ ನೀಡಿರುವಂತಹ ಯುವ ನಾಯಕರು ಸನ್ಮಾನ್ಯ ಶ್ರೀ ಪ್ರಸಾದಣ್ಣ ದೇಶಿಕ್ ಆಗಮಿಸಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಎಸ್ಎಸ್ಬಿ ರಾಜಸ್ಥಾನ ತಂಡದ ಪರವಾಗಿ ನಮ್ಮ ಕರ್ನಾಟಕ ಮೂಲದ ಆಟಗಾರ್ತಿ, ಮಂಗಳೂರು ಮೂಲದ ಆಟಗಾರ್ತಿ, ಮೂಲತಃ ಆಳ್ವಾಸದಲ್ಲಿ ಕಬಡ್ಡಿಯನ್ನ ತರಬೇತಿಯನ್ನು ಪಡೆದು ಈಗಾಗಲೇ 2 ವರ್ಷದಿಂದ ಎಸ್ಎಸ್ಬಿ ರಾಜಸ್ಥಾನ ತಂಡಕ್ಕೆ ಅಪಾಯಿಂಟ್ ಆಗಿದ್ದಾರೆ. ಒಂದು ಬಾರಿ ಜೋರಾದ ಚಪ್ಪಾಳೆ ಬರಬೇಕು ಆತ್ಮೇಲೆ. ಒಂದು ಮೈಕ್ ಸ್ವಲ್ಪ ಬಂದ್ ಮಾಡ್ರಪ್ಪ. 2-1 ಪಂದ್ಯ. ಮತ್ತೊಮ್ಮೆ ಹರಿಯಾಣ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಕಳೆದ ವರ್ಷ ಅಂಡರ್-19 ವಿಭಾಗದಲ್ಲಿ ಹರಿಯಾಣ ರಾಜ್ಯ ತಂಡ ಪರಿಸಿದಂತಹ ರಾಷ್ಟ್ರೀಯ ಆಟಗಾರ್ತಿ PU ವಿಭಾಗದಲ್ಲಿ 1 ಅಂಕದ ಸಂಪಾದನೆಯೊಂದಿಗೆ ತಂಡದ ಖಾತೆಯನ್ನು ಹೆಚ್ಚಿಸ್ತಾ ಇದ್ದಾರೆ. 2-2 ಸಮಬಲದ ಹೋರಾಟದಲ್ಲಿ ಪಂದ್ಯ. ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ಎಲ್ಲ ಕಬಡ್ಡಿ ವೀಕ್ಷಕ ಬಂಧುಗಳಿಗೂ ಕೂಡ ಮತ್ತೊಮ್ಮೆ ರಾಯಣ್ಣ ಗೌಡ್ರೀನ್ ಫೌಂಡೇಶನ್ ಮತ್ತು ಬಿರಡಿ ಕಬಡ್ಡಿ ಆಯೋಜಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ರಾಜುನ ನೆಡೋನಿ ಮತ್ತೊಂದು ಅಂಕದ ಸೇರ್ಪಡೆ ಆಗ್ತಾ ಇದೆ. 3-4 ಪಂದ್ಯ. ನಾಲ್ಕು 3 ಮಧ್ಯ ಪಂದ್ಯ. ಒಂದೇ ಅಂಕದ ಅಂತರದಲ್ಲಿ ಆರಂಭದಲ್ಲಿ ಎಸ್ಎಸ್ಬಿ ರಾಜಸ್ಥಾನ ತಂಡ ನಡೆದ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಮಲ್ಲು ಮಾಳಿಗಿ ಸರ್ ಇದ್ರೆ, ಅಂಪೈರ್ ಆಗಿ ಶಂಕರ್ ಸಾಲಡ್ಗಿ ಸರ್ ಅವರು, ಹರ್ಪನ್ ಸರ್ ಅವರು, ಸ್ಕೋರರ್ ಆಗಿ BB ಮಗ್ದುಮ್ ಸರ್, ಥರ್ಡ್ ರೆಕಾರ್ಡರ್ ಆಗಿ ರಮೇಶ್ ಕೋಳಿಗುಡ್ಡೆ ಸರ್, ಅಸಿಸ್ಟೆಂಟ್ ಸ್ಕೋರರ್ ಆಗಿ ರಾಜಸ್ಥಾನ ಬದಿಯಲ್ಲಿ ಸಂಜಯ್ ಕದಂ ಸರ್ ಇದ್ರೆ, ಹರಿಯಾಣ ಬದಿಯಲ್ಲಿ ಮಾಳಪ್ಪ ಸರ್ ಅವರು. 4-4 ಸಮಬಲದ ಹೋರಾಟ ಇದೆ. ಪಂದ್ಯ ಆರಂಭದಲ್ಲಿ ಸಮಬಲದಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ ಮೈದಾನದಲ್ಲಿ. ಬೋನಸ್ ಕದಿಯುವ ಪ್ರಯತ್ನ. ಒಲೆಯ ಪ್ರಯತ್ನ ಇದೆ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. ಫಸ್ಟ್ ಟೈಮ್ ಔಟು ಎಸ್ಎಸ್ಬಿ ರಾಜಸ್ಥಾನ. ಮತ್ತೆ ಪಂದ್ಯ ಆರಂಭ ಆಗ್ತಾ ಇದೆ. 5-4 ಪಂದ್ಯ. 1 ಅಂಕದ ಮುನ್ನಡೆಯೊಂದಿಗೆ ಎಸ್ಎಸ್ಬಿ ರಾಜಸ್ಥಾನ ಮತ್ತೊಮ್ಮೆ ಹರಿಯಾಣ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ರೋಚಕವಾದಂಥ ಪಂದ್ಯ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರುವಂತಹ ಎಲ್ಲ ಕಬಡ್ಡಿ ಕ್ರೀಡಾಭಿಮಾನಿಗಳಿಗೂ ಕೂಡ ಮತ್ತೊಮ್ಮೆ ಆಯೋಜಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಹಬ್ಬದ ಬರುವಂಥ ಪಂದ್ಯಾವಳಿ ಬಿರಡಿ ಗ್ರಾಮದಲ್ಲಿ 4ನೇ ವರ್ಷದಲ್ಲಿ ಬಹಳ ಒಂದು ಯಶಸ್ವಿ ಘಟ್ಟಕ್ಕೆ ಸಾಗ್ತಾ ಇದೆ. ಇನ್ನೊಂದು ಫೈನಲ್ ಪಂದ್ಯ ಮಾತ್ರ ಬಾಕಿ ಇದೆ. 5-4 ಪಂದ್ಯ. ಈಗಾಗಲೇ ಸೆಮಿಫೈನಲ್ ಹಂತದಲ್ಲಿ ಮಾತೋಶ್ರೀ ರತ್ನಗಿರಿ ತಂಡ ಸೆಮಿಫೈನಲ್ ನನ್ನ ಗೆಲುವನ್ನು ಸಾಧಿಸಿ ಫೈನಲ್ಗೆ ಕಾದುಕೊಳ್ಳುತ್ತಿದೆ. ಆರು 4 ಪಂದ್ಯ. ಬಿರಡಿ ಗ್ರಾಮದಲ್ಲಿ
ಮತ್ತೊಂದು ಫಾಲೋ ಟ್ಯಾಕಲ್ ಮಾಡೋದ್ರಲ್ಲಿ ಮಿಸ್ಟೇಕ್ ಬರ್ತಾ ಇದೆ. ಫಾಲೋ ಟ್ಯಾಕಲ್ ಸರಿಯಾಗಿತ್ತು, ಆದ್ರೆ ಸಪೋರ್ಟ್ ಬರಲಿಲ್ಲ. ಏಳು ನಾಲ್ಕರೊಂದಿಗೆ ಪಂದ್ಯ 3 ಅಂಕದ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಮತ್ತೊಮ್ಮೆ ಮಿಸ್ಟೇಕ್ ಬರ್ತಾ ಇದೆ. 7-5 ಮಧ್ಯ ಪಂದ್ಯ 2 ಅಂಕದ ಮುನ್ನಡೆಯೊಂದಿಗೆ ಯಶಸ್ವಿ ರಾಜಸ್ಥಾನ್. ಉತ್ತರ ಕರ್ನಾಟಕದ ಅನೇಕ ಜಿಲ್ಲೆಯಲ್ಲಿ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಕಬಡ್ಡಿ ಪಂದ್ಯಾಟದಲ್ಲಿ ಕೂಡ ಎಲ್ಲ ಆಟಗಾರರು ಕೂಡ ಪಾಲ್ಗೊಳ್ಳಿ. 7-5 ಮಧ್ಯ ಪಂದ್ಯ ಸಾಗ್ತಾ ಇದೆ. ಅನೇಕ ಪುರುಷ ಕಬಡ್ಡಿ ತಂಡದ ಆಟಗಾರರು ಕೂಡ ಈ ಒಂದು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದಾರೆ. ಇದೇ ಬರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಸುಂಡಿ ಗ್ರಾಮದಲ್ಲಿ ಸೌದತ್ತಿ ಯಲ್ಲಮ್ಮ ಪುಣ್ಯಕ್ಷೇತ್ರದಲ್ಲಿ ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ. ಇದೇ ದಿನಾಂಕ 25ನೇ ತಾರೀಕಿನಂದು ಅಂತಾರಾಜ್ಯ ಮಟ್ಟದ ಪುರುಷರ ಕಬಡ್ಡಿ ಪಂದ್ಯಾಟ ಇದೆ. ಎಂಟು 5 ಮಧ್ಯ ಪಂದ್ಯ ಈ ಒಂದು ಬಿರಡಿ ಗ್ರಾಮದಲ್ಲಿ ಸತತವಾಗಿ 4ನೇ ವರ್ಷಕ್ಕೆ ಕಬಡ್ಡಿ ಪಂದ್ಯಾಟ ಆಯೋಜನೆ ಮಾಡೋದ್ರ ಜೊತೆಗೆ ಈ ಒಂದು ವರ್ಷ ಭಾರತ ದೇಶದ 7 ರಾಜ್ಯದ ತಂಡಗಳನ್ನು ಆಹ್ವಾನಿಸಿ ಈ ಒಂದು ಬಿರಡಿ ಗ್ರಾಮದ ಕಬಡ್ಡಿ ಕ್ರೀಡಾಭಿಮಾನಿಗಳಿಗೆ ಹಾಗೆಯೇ ಸುತ್ತಮುತ್ತಲಿನಿಂದ ಆಗಮಿಸಿರುವಂತಹ ಕಬಡ್ಡಿ ಕ್ರೀಡಾಭಿಮಾನಿಗಳಿಗೆ ಅಭೂತಪೂರ್ವ ಅಂತ ಕಬಡ್ಡಿಯ ರಸದಂತ ಊಟವನ್ನು ಉಣಬಡಿಸ್ತಾ ಇದ್ದಾರೆ. ನಮ್ಮ ರಾಯಣ್ಣ ಗೋಗ್ರೀನ್ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ನಮ್ಮ ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ನಾಯಕರು, ಅನೇಕ ನಮ್ಮ ರಾಯಬಾಗ್ ವಿಧಾನಸಭಾ ಮತಕ್ಷೇತ್ರ ಅಷ್ಟೇ ಅಲ್ಲದೆ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲೇ ಕಬಡ್ಡಿ ಪಂದ್ಯಾಟ ನಡೆದರೂ ಕೂಡ ಕಬಡ್ಡಿ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಗ್ರಾಮೀಣ ಕ್ರೀಡೆಗೆ ಹೆಚ್ಚಿನ ಒಲವನ್ನು ನೀಡುವುದ್ರ ಜೊತೆಗೆ ಜನಸಾಗರ ಏಕಕಾಲದಲ್ಲಿ ಕೂಡಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಬೃಹತ್ ಉದ್ಯಮಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸದಾಶಿವಣ್ಣ ದೇಶಿಂಗಿರವರಿಗೆ ಒಂದು ಬಾರಿ ತಾವೆಲ್ಲರೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸ್ತಾ ಇದ್ದೇವೆ. ಒಂಬತ್ತು 6 ಪಂದ್ಯ ಹತ್ತು 6 ಪಂದ್ಯ. ಫಸ್ಟ್ ಹಾಫ್ ಸೆಕೆಂಡ್ ಟೈಮ್ ಔಟ್ SSB ರಾಜಸ್ಥಾನ್ और कोच और मैनेजर no more one time out. First half time out is closed. 10-6 ಪಂದ್ಯ. ಮುರುಗುಂಡಿ ಚಾಂದಗಳು ಅದ್ಭುತವಾದ ಪ್ರಯತ್ನ ಮಾಡ್ತಾ ಇದೆ. ಸೂಪರ್ ನಕಲ್ 2 points to ಹರಿಯಾಣ. ಪಂದ್ಯ ನಿಧಾನವಾಗಿ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ. 11-8 ಮಧ್ಯ ಪಂದ್ಯ. ಮತ್ತೊಮ್ಮೆ ಪರ್ಸುಡ್ ಮುಖೇನ ದಾಳಿ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. 12-8 ಮಧ್ಯ ಪಂದ್ಯ. ದಾಳಿಯನ್ನ ಮಾಡ್ತಕ್ಕಂಥ ಆಟಗಾರ್ತಿ 2023-24ನೇ ಸಾಲಿನಲ್ಲಿ ಹರಿಯಾಣ ರಾಜ್ಯವನ್ನ ಪ್ರತಿನಿಧಿಸಿ ರಾಷ್ಟ್ರ ಮಟ್ಟದಲ್ಲಿ ಬಂಗಾರ ಪದಕ ಪಡೆದ್ರ ಜೊತೆಗೆ ಈಗ ಪ್ರಸ್ತುತ ಹರಿಯಾಣ ರಾಜ್ಯದ ರೈಲ್ವೆ ಇಲಾಖೆಯ ನೌಕರಿಯನ್ನ ದಿಟ್ಟಿಸಿಕೊಂಡಿದ್ದಾರೆ.
ಅವ್ರಿಗೂ ಕೂಡ ಈ ಬ್ರೀಡಿಂಗ್ ಕಬಡ್ಡಿ ಆಯೋಜಕರ ಪರವಾಗಿ ಅಭಿಮಾನದ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೀವಿ. 16-8 ಪಂದ್ಯ 16-8 ಇನ್ ಫೇವರ್ ಆಫ್ ಯಶಸ್ವಿ ರಾಜಸ್ಥಾನ್. ಮಧ್ಯಂತರ ವಿರಾಮದ ಬಳಿಕ ಸ್ಕೋರ್ ಇವರ 17-8 ಯಶಸ್ವಿ ರಾಜಸ್ಥಾನ್ ಪರವಾಗಿ. 9 ಅಂಕದ ಮುನ್ನಡೆಯೊಂದಿಗೆ ಯಶಸ್ವಿ ರಾಜಸ್ಥಾನ್ ತಂಡ ಕಾದ್ ನೋಡ್ಬೇಕಿಲ್ಲಿ ದ್ವಿತೀಯಾರ್ಧದಲ್ಲಿ ಏನಾದರೂ ಪಂದ್ಯ ಕಮ್ಬ್ಯಾಕ್ ಮಾಡ್ತಾರಾ ಇಲ್ಲ ಕಾದು ನೋಡುವ ನಿರೀಕ್ಷೆ ಇದೆ. ನಿರೀಕ್ಷೆಗೂ ಮೀರಿ ಜನಸಾಗರ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹದಿನೆಂಟು ಪಂದ್ಯ 10 ಅಂಕದ ಮುನ್ನಡೆಯೊಂದಿಗೆ ಯಶಸ್ವಿ ರಾಜಸ್ಥಾನ್. ಮತ್ತೊಮ್ಮೆ ರಾಜಸ್ಥಾನ್ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ 18-8 ಮಧ್ಯ ಪಂದ್ಯ. ಸಿಂಗರ್ಸ್ ಈ ಮ್ಯಾಚ್ ಮುಗಿದ ಮೇಲೆ ನಮ್ಮ ಕಮಿಟಿ ಎಲ್ಲ ಆಯೋಜಕರ ಅಪೇಕ್ಷೆ ಮೇರೆಗೆ ಗೊಡಚಿನ ಮಲಿಕೆ ಗೋಕಾಕ್ ಪಲ್ಸ ಆಡಬೇಕು. Hello. For a final match, Matosri Ratnagiri, please get ready. This is the first call for you. Matosri Ratnagiri संघ आपण अंतिम सामन्यासाठी तयार व्हायचं. जिंकणारा संघ इथे स्थापेल आणि फायनलचा सामना लगेच चालू केला जाईल. इस मैच में जो भी टीम जीतेगी वो टीम इधर ही रहने का है. ಎಂತ ಅದ್ಭುತವಾದಂತ ಜಂಪ್ ಬರ್ತಾ ಇದೆ. ಮಲ್ಟಿ ಸ್ಕಿಲ್ಗಳ ಸದ್ಬಳಕೆ ಆಗ್ತಾ ಇದೆ ಯಶಸ್ವಿ ರಾಜಸ್ಥಾನ್. ಇಂಥ ಒಂದು ಒಳ್ಳೆಯ ಆಟ ಇರುವುದರಂದ್ರೆ ಎಸ್ ವಿರಾಮದ ಬಳಿಕ ಮತ್ತೆ ಪಂದ್ಯ ಆರಂಭದೊಂದಿಗೆ ಮತ್ತೊಮ್ಮೆ ಹರಿಯಾಣ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ರಾಜಸ್ಥಾನ್ ತಂಡದ ಮೇಲೆ ದಾಳಿಯನ್ನು ಆರಂಭಿಸ್ತಾ ಇದ್ದಾರೆ. ತಮ್ಮ ತಂಡ ಸಾಕಷ್ಟು ಹಿನ್ನಡೆ ಇದೆ. ತಮ್ಮ ತಂಡಕ್ಕೆ ಅಂಕದ ಕೊರತೆ ಇದೆ. ಕಾದು ನೋಡುವ ನಿರೀಕ್ಷೆ ಇದೆ. ಆದರೂ ಕೂಡ ಸುಲಭದ ಅಂಕವನ್ನು ಬಿಟ್ಕೊಡ್ತಾ ಇಲ್ಲ ಯಶಸ್ವಿ ರಾಜಸ್ಥಾನ್ ತಂಡದ ಆಟಗಾರ್ತಿಯರು. ಡಿಫೆನ್ಸ್ದಲ್ಲಿ ದಾಳಿ ಭಾಗದಲ್ಲಿ ಬಹಳ ಒಂದು ಚಾತುರ್ಯ ಮೂಡಿದಿರುವಂತ ತಂಡ ಯಶಸ್ವಿ ರಾಜಸ್ಥಾನ್ ತಂಡ. ಕಾದು ನೋಡುವ ನಿರೀಕ್ಷೆಯಲ್ಲಿ ಗೆಲುವಿನಂತ ಮುಖ ಮಾಡ್ತಾ ಇದ್ದಾರೆ. 28 ಪಂದ್ಯ ಮತ್ತೊಮ್ಮೆ ಕರ್ನಾಟಕ ಮೂಲದ ಆಟಗಾರ್ತಿ ದಾಳಿ ಭಾಗದಲ್ಲಿ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಮತ್ತೊಂದು ಬಾರಿ ಸೂಪರ್ ಟ್ಯಾಕಲ್ ಆಗ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ 2 ಪಾಯಿಂಟ್ಸ್ ಟು ಹರಿಯಾಣ. 20-10 ಮಧ್ಯ ಪಂದ್ಯ. ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ಒಂದು ಕಾಂಬಿನೇಷನ್ ಟ್ಯಾಕಲ್ ಅಂತ ಹೇಳ್ಬೋದು. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ತೋರಿಸ್ತಾ ಇದ್ದಾರೆ ಯಶಸ್ವಿ ಹರಿಯಾಣ ತಂಡದ ಆಟಗಾರ್ತಿಯರು. ಇಪ್ಪತ್ತೊಂದು 11 ಅಂಕದ ಬೃಹತ್ ಮುನ್ನಡೆಯೊಂದಿಗೆ ಯಶಸ್ವಿ ರಾಜಸ್ಥಾನ್. ನಿರಂತರವಾಗಿ 3 ದಿನಗಳ ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಈ ಎಲ್ಲ ಪಂದ್ಯಾವಳಿಯನ್ನ ಕ್ಯಾಮ್ರಾ ತಿಳಿಯರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆಯೋಜಕರ ಪರವಾಗಿ ತಿಳಿಸ್ತಾ ಇದ್ದೀವಿ. ಇಪ್ಪತ್ತೊಂದು 10 ಪಂದ್ಯ. ಈ ಪಂದ್ಯಾವಳಿಯ ಆಯೋಜಕರ ಕರೆಗೆ ಹೋಗೊಟ್ಟು ಉತ್ತರ ಕರ್ನಾಟಕದ ಅನೇಕ ಕಾರ್ಯಕ್ರಮದಲ್ಲಿ ಲೈಟ್ಸ್ ಅನ್ನ ಕಲ್ಪಿಸಿಕೊಡ್ತಕ್ಕಂಥ MP ಲೈಟ್ಸ್ ಬಿರ್ಡೀರವರು ಬಹಳ ಒಂದು ಉತ್ತಮ ರೀತಿಯಂತ ಲೈಟ್ಸ್ ಅನ್ನ ಅಳವಡಿಕೆಯನ್ನು ಮಾಡಿದ್ದಾರೆ. ಈ ಪಂದ್ಯಾವಳಿಯಲ್ಲಿ ಉಚಿತ ಸೇವೆಯನ್ನು ಮಾಡ್ತಾ ಇದ್ದಾರೆ. ಮಾಲೀಕರಾಗಿರುವಂತಹ ಆದಿತ್ಯ ಬೆಂಡರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಆಯೋಜಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. 21-10 ಪಂದ್ಯ. 11 ಅಂಕದ ಬೃಹತ್ ಅಂತರದೊಂದಿಗೆ ಯಶಸ್ವಿ ರಾಜಸ್ಥಾನ್.
ಡೋ ಅಡಾಯ್ SSB ರಾಜಸ್ಥಾನ್ ಡೋ ಅಡಾಯ್ ದಾಳಿ ಇದೆ ರಾಜಸ್ಥಾನ್ ತಂಡದ ಪರವಾಗಿ. ತಂಡದ ಪ್ರಮುಖ ದಾಳಿಗಾರ್ತಿಯಾಗಿ ಈ ಪಂದ್ಯದಲ್ಲಿ ಹೊರ ಹೊಮ್ತಾ ಇದ್ದಾರೆ. ಅನೇಕ ಬಾರಿ ತಂಡಕ್ಕೆ ಆಸರೆ ಆಗಿರುವಂತಹ ಆಟಗಾರ್ತಿ. ಹಿಂದಿನ ದಾಳಿ ತಾವೆಲ್ಲರೂ ಕೂಡ ವೀಕ್ಷಣೆ ಮಾಡಿದೆ. ಜಂಪ್ ಮುಖೇನ ತಂಡಕ್ಕೆ ಆಸರೆ ಆಗಿರುವಂತಹ ಆಟಗಾರ್ತಿ ಸೂಪರ್ ಟ್ಯಾಕಲ್ ಆನ್ ಇದೆ. ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಬಾರಿ ಹಿಂಜಾಗದಿಂದ ಟ್ಯಾಕಲ್ ಬರ್ತಾ ಇದೆ. ಸರಿಯಾದ ಸಮಯಕ್ಕೆ ಸಪೋರ್ಟ್ ಕೂಡ ಚೆನ್ನಾಗಿ ಸಿಗ್ತಾ ಇದೆ. ಆಡ್ತಕ್ಕಂಥ ಕೊನೆ 5 ನಿಮಿಷ. आपके आखिरी 5 मिनट. डो अडाय थर्ड राइट डिसाइड राइट ಬೋನಸ್ 21-13 21-13 in favor of ರಾಜಸ್ಥಾನ್. ಹರಿಯಾಣ ತಂಡದ ಕೋಚ್ ಆಗಿರುವಂತಹ ಪರಮ್ಜಿತ್ ಅವರು ಮುಂಚಿತವಾಗಿ ನಿರ್ಣಾಯಕರಿಗೆ ಮನವಿ ಮಾಡ್ತಾ ಇದ್ದಾರೆ ಟೈಮ್ ಔಟ್ ಕೊಡಿ ಅಂತ. ಸೆಕೆಂಡ್ ಹಾಫ್ ಫಸ್ಟ್ ಟೈಮ್ ಔಟ್ ಟು SS ಅಕಾಡೆಮಿ ಹರಿಯಾಣ. 21-13 ಮಧ್ಯ ಪಂದ್ಯ. ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ಲಾಸ್ಟ್ 4 ಮಿನಿಟ್ಸ್ ಗೋ. ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಕೋಚ್ ಅವರು. ಮುಂಚೆನೆ ಹೇಳಿ ಕಳಿಸಿದ್ರು ಡಿಸೈಡ್ ಮಾಡಲೇಬೇಕು, ಯಾಕಂದ್ರೆ ಸೂಪರ್ ಟ್ಯಾಕಲ್ ಆನ್ ಆಗ್ತದೆ. 22-13 ಮಧ್ಯ ಪಂದ್ಯ. ಅಂಕ ಮುನ್ನಡೆದ ಕಾರಣ ಆಟಗಾರ್ತಿ ಸಂಪೂರ್ಣ ಸಮಯ ವೇಸ್ಟ್ ಮಾಡಲಿಕ್ಕೆ ಮುಂದೆ ಆಗ್ತಾ ಇದ್ದಾರೆ. 22-13 ಇನ್ ಫೇವರ್ ಆಫ್ SSB ರಾಜಸ್ಥಾನ್. ಇದಾದ ನಂತರ 3 ದಿನಗಳ ಕಾಲ ನಿರಂತರವಾಗಿ ಬಿಸಿಲನ್ನು ಲೆಕ್ಕಿಸದೆ ಪಂದ್ಯಾವಳಿಯ ನಿರ್ಣಾಯಕರಾಗಿ ಸೇವೆಯನ್ನು ಗೈದಿರುವಂತಹ ನಮ್ಮೆಲ್ಲ ಕರ್ನಾಟಕ ರಾಜ್ಯ ಕಬಡ್ಡಿ ಅಮೇಚರ್ ಸಂಸ್ಥೆ, ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಮೇಚರ್ ಸಂಸ್ಥೆಯ ನಿರ್ಣಾಯಕ ಮಂಡಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಪ್ಪತ್ತೆರಡು 13 ಕೊನೆಯ ಡೋ ಅಡಾಯ್. ವಿಶೇಷವಾದಂತಹ ಒಂದು ಘೋಷಣೆ ಆಗ್ತಾ ಇದೆ. ಆದ್ಮೇಲೆ 2025ರ ಕಬಡ್ಡಿ ವೈಭವ ಮುಕ್ತಾಯ ಹಂತಕ್ಕೆ ಸಾಗ್ತಾ ಇದೆ. 2026ರ ಮುರ್ಷಿದ್ದೇಶ್ವರ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ಮತ್ತೆ ಅಖಿಲ ಭಾರತ ಎ ಗ್ರೇಡ್ ಆಹ್ವಾನಿತ ಮಹಿಳಾ ಕಬಡ್ಡಿ ಪಂದ್ಯಾವಳಿಯ ಮೊದಲ ಬಹುಮಾನ ಘೋಷಣೆ ಆಗ್ತಾ ಇದೆ. ಇದೀಗ ತಾನೇ ಶಾಸ್ತ್ರೀಯ ಸಂಗೀತ ವಿದ್ಯಾರ್ಥಿನಿ ಆಗಿರುವಂತಹ ಮಾನಸ ಬನಶಂಕರಿರವರು ಮುಂದಿನ ವರ್ಷಕ್ಕೆ ಪ್ರಥಮ ಬಹುಮಾನ 1,01,000 ರೂಪಾಯಿನ ಘೋಷಣೆ ಮಾಡಿದ್ದಾರೆ. ಜೋರ ಚಪ್ಪಾಳೆ ಬರಬೇಕು ಆತ್ಮೀಯರೇ. ತಾವೆಲ್ಲರೂ ಕೂಡ ವೇದಿಕೆಯಲ್ಲಿ ಈಗಾಗಲೇ ಅವ್ರನ್ನ ನೋಡಿದಿರಿ. ಈಗ ತಾನೇ ಮೈದಾನದಲ್ಲಿ ಕುಳಿತುಕೊಂಡು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನಮ್ಮ ಇವತ್ತಿನ ವೇದಿಕೆ ಕಾರ್ಯಕ್ರಮದ ಪ್ರಾರ್ಥನಾ ಗೀತೆ ಮತ್ತು ಸ್ವಾಗತ ಗೀತೆಯನ್ನು ನೆರವೇರಿಸಿಕೊಟ್ಟಿರುವಂತಹ ಮಾನಸ ಬನಶಂಕರಿರವರು ಮುಂದಿನ ವರ್ಷದ ಮಹಿಳಾ ಕಬಡ್ಡಿ ಪಂದ್ಯಾವಳಿಗೆ ಪ್ರಥಮ ಬಹುಮಾನ 1,01,000 ರೂಪಾಯಿನ ನೀಡ್ತೀನಂತ ಮಾನ್ಯರು ಘೋಷಣೆ ಮಾಡಿದ್ದಾರೆ. ಒಂದು ಬಾರಿ ತಾವೆಲ್ಲರೂ ಕೂಡ ಕೈಕಟ್ಟಿ ಕುಂತ ಪ್ರೇಕ್ಷಕರು ಕೈ ಬಿಚ್ಚಿ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿಮಾನದ ಅಭಿನಂದನೆಗಳನ್ನು ಅರ್ಪಿಸೋಣ. ತಾವುಗಳು ಕಬಡ್ಡಿ ಮೇಲೆ ಇಟ್ಟಂತ ಅಭಿಮಾನ, ಪ್ರೀತಿ, ವಾತ್ಸಲ್ಯ ಇನ್ನಷ್ಟು ಕೂಡ ಉತ್ತುಂಗಕ್ಕೆ ಬೆಳೀಲಿ. ಪ್ರತಿ ವರ್ಷ ಬಿರ್ಡಿ ಕಬಡ್ಡಿ ವೈಭವಕ್ಕೆ ನಿಮ್ಮ ಸಹಾಯ ಸಹಕಾರ ಹೀಗೆ ಸಾಗಲಿ ಅಂತ ಶುಭವನ್ನ ಹಾರೈಸ್ತಾ ಇದ್ದೀವಿ. ಇನ್ನು 2ನೇ ಬಹುಮಾನ 75,000 ಘೋಷಣೆ ಮಾಡುವಂತವ್ರು ಇದ್ರು, ದಯವಿಟ್ಟು ಬೇಗನೆ ಘೋಷಣೆ ಮಾಡಿ, ಯಾಕಂದ್ರೆ ಬಹಳ ಜನ ಹೇಳ್ತಾ ಇದ್ದಾರ. ಫೈನಲ್ ಪಂದ್ಯ ಪೂರ್ವಕ್ಕಿಂತ ನಮ್ಮ ಸದಾಶಿವಣ್ಣ ದೇಶಿಕೆ ಸಾಹುಕಾರರು ಮತ್ತೊಂದು ವಿಶೇಷವಾದಂತಹ ಘೋಷಣೆಯನ್ನ ಮಾಡಲಿದ್ದಾರೆ. ತಾವೆಲ್ಲರೂ ಕೂಡ ಅದನ್ನು ಕೂಡ ಕಾತರದಿಂದ ಕಾಯಿರಿ ಅಂತ ಈ ಸಂದರ್ಭದಲ್ಲಿ ತಮಗೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ. 27-28 ಮಧ್ಯ ಪಂದ್ಯ ಸಂಪೂರ್ಣವಾಗಿ ಗೆಲುವಿನತ್ತ ಮುಖ ಮಾಡ್ತಾ ಇದೆ SSB ರಾಜಸ್ಥಾನ್ ತಂಡ. ದ ಲಾಸ್ಟ್ ಮಿನಿಟ್ 100ಕ್ಕೆ 90% ಗೆಲುವಿನತ್ತ ಮುಖ ಮಾಡ್ತಾ ಇದೆ SSB ರಾಜಸ್ಥಾನ್. ಫೈನಲ್ ಪಂದ್ಯ ಮತ್ತು ಶ್ರೀ ರತ್ನಗಿರಿ ವಿರುದ್ಧ SSB ರಾಜಸ್ಥಾನ್ ಆಗುವ ಸಾಧ್ಯತೆ. ದಯವಿಟ್ಟು ಈ ಕಡೆಗೆ ಮಹಿಳಾ ಗ್ಯಾಲರಿ ಕಡೆಗೆ ನಿಂತಂತ ಅಣ್ಣಗಳು ಸ್ವಲ್ಪ ಸರ್ತ್ ನಿಂತ್ಕೊಳ್ಬೇಕಂತ ಹೇಳ್ತಾ ಇದ್ದಾರ. ದಯವಿಟ್ಟು ನಿಂತಂತವ್ರು ಸ್ವಲ್ಪ ಸೈಡ್ ಬರ್ಬೇಕು. ಈ ಕಡೆಗೆ ಲೈಟ್ ಟವರ್ದಿಂದ ಈ ಕಡೆ ಬರ್ಬೇಕು ತಾವುಗಳು.
ಮಹಿಳಾ ಗ್ಯಾಲರಿ ಕಡೆಗೆ ನಿಂತ ಅಣ್ಣಗಳು ಒಂದು ವಿನಂತಿ, ದಯವಿಟ್ಟು ಈ ಕಡೆ ಬರಬೇಕು, ದಯವಿಟ್ಟು ಸಹಕಾರ ಮಾಡಿ. ಸಂತೋಷ್ ರವರು ತಾವೇ ಎಲ್ಲರನ್ನು ಕರೆದುಕೊಂಡು ಈ ಕಡೆ ಬರ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದೀವಿ. ರಜತ್ ಅಣ್ಣವರು, ಸಂತೋಷ್ ಅಣ್ಣವರು ದಯವಿಟ್ಟು ಎಲ್ಲರನ್ನು ಕರೆದುಕೊಂಡು ಈ ಕಡೆ ತಾವೇ ಬರ್ಬೇಕಂತ ತಮ್ಮಲ್ಲಿ ವಿನಂತಿ ಇದೆ. 29-13 ದಯವಿಟ್ಟು ಸಹಕಾರ ನೀಡಿ ಆದ್ಮೇಲೆ. ಎಸ್, ಮ್ಯಾಚ್ ಇಸ್ ಓವರ್, ವಿನ್ ಬೈ SSB ರಾಜಸ್ಥಾನ್. ಜೋರಾದ ಚಪ್ಪಾಳೆ ಬರಲಿ ಆದ್ಮೇಲೆ. ದೂರದ ಹರಿಯಾಣ ರಾಜ್ಯದಿಂದ ಬಂದು ನಮ್ಮ ಕರ್ನಾಟಕದ ಪುಣ್ಯ ನೆಲದಲ್ಲಿ ಆಡಿ ಸೆಮಿಫೈನಲ್ ನಲ್ಲಿ ಪರಾಜಿತಗೊಂಡಿರುವಂತಹ SS ಅಕಾಡೆಮಿ ಹರಿಯಾಣ ತಂಡಕ್ಕೆ